ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಬ್ಬ ಸಾಧಕನ ಕಥೆಯನ್ನು ನಾನು ಹೇಳಕತ್ತೀನಿ. ಜವಾನನಾಗಿ ಕೆಲಸಕ್ಕೆ ಸೇರಿಕೊಂಡಂಥ ಒಬ್ಬ ಮನುಷ್ಯ ದಿವಾನನ ಎತ್ತರಕ್ಕೆ ಬೆಳೆದಂಥ ಕಥೆ ಇದು. ಈ ಗುಜರಾತ್ ರಾಜ್ಯದೊಳಗೆ ಭಾವನಗರ ಜಿಲ್ಲೆಯೊಳಗೆ ಅಲ್ಲಿ ಒಂದು ಪಟ್ಟಣದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ನಮ್ಮ ಕಥಾನಾಯಕನ ಹೆಸರು ಬಲವಂತರಾಯ್ ಪಾರೇಖ್ ಅಂತೇಳಿ. ಅವ್ರ ಕುಟುಂಬ ವಾಸವಾಗಿತ್ತು. ಅವರ ತಾತ ಏನಂತಂದ್ರೆ ಬ್ರಿಟಿಷರ ಕಾಲದೊಳಗೆ ಜಡ್ಜ್ ಆಗಿದ್ದರು. ಅವರು ಕೋರ್ಟ್ದೊಳಗೆ ಜಡ್ಜ್ ಆಗಿದ್ದರು. ಹೀಗಾಗಿ ಈ ಪಾರೇಖರ ತಂದೆ ಅವ್ರೇನಂತಂದ್ರೆ ಮಗನಿಗೆ ಹೇಳ್ತಾ ಇದ್ರು, ನೀನು ನಿಮ್ಮ ತಾತನಷ್ಟು ಎತ್ತರಕ್ಕೆ ಹೋಗದಿದ್ರೂ ಚಿಂತೆ ಇಲ್ಲ, ನೀನು ಹೆಸರಾಂತ ವಕೀಲನಾಗು ಅಂತಂದು ಹೇಳ್ತಾ ಇದ್ರು. ಲಾವನ್ನು ಓದು, ಅದರಲ್ಲಿ ಹೆಸರು ಗಳಿಸು ಅಂತಂದು ಹೇಳಿ ಯಾವಾಗಲೂ ಹೇಳ್ತಾಯಿದ್ರು. ಆಯಿತು ಅಂತಂದು ಹೇಳಿ ಇವ್ರು ಏನು ಮಾಡಿದರು ಅಂತಂದ್ರೆ ಮುಂಬೈಗೆ ಬಂದ, ಗುಜರಾತಿಂದ ಲಾ ಓದುವುದಕ್ಕಾಗಿ ಮುಂಬೈಗೆ ಬಂದ ಬಲವಂತರಾಯ್ ಪಾರೇಖ್ ಅಲ್ಲಿ ಲಾ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಏನಾಯಿತು ಅಂದ್ರೆ ಅದು 1942ನೇ ಇಸ್ವಿ. ಆ ಹೊತ್ತಿನೊಳಗೆ ಈ ದೇಶದ ತುಂಬೆಲ್ಲ ಕ್ವಿಟ್ ಇಂಡಿಯಾ ಮೂಮೆಂಟ್, ಗಾಂಧೀಜಿಯವ್ರದ್ದು ಚಳವಳಿ ಇದ್ದಿದ್ದು ಪ್ರಾರಂಭ ಆಗಿತ್ತು. ಈ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾದಂಥ ಪಾರೇಖ್ ಅವ್ನಿಗೇನು ಅನ್ನಿಸ್ತು ಅಂತಂದ್ರೆ ಈ ಅವರ ತತ್ವಗಳಿಗೆ, ಗಾಂಧೀಜಿಯವರ ತತ್ವಗಳನ್ನು ಅವನು ಕೇಳ್ತಾ ಕೇಳ್ತಾ ಬ್ರಿಟಿಷರನ್ನ ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಈ ಬ್ರಿಟಿಷರ ಕಾಲದೊಳಗೆ ನಾ ಈ ಪದವಿಯನ್ನು ಯಾಕೆ ತಗೊಳ್ಳಿ ಅಂತಂದೇಳಿ ಅವ್ನು ಬೇಜಾರಾಗ್ತದ್ದು, ಬೇಡ ಅನ್ನಿಸ್ತು. ಊರಿಗೆ ವಾಪಸ್ ಬಂದುಬಿಟ್ಟ. ಆಗ ಆತನ ತಂದೆ ಅವ್ರೇನಂತಂದ್ರೆ, ಇಲ್ಲ ನೀ ಪದವಿಯನ್ನು ಪಡಿ, ಜೀವನಕ್ಕೆ ಏನಾದರೂ ಒಂದು ಆಧಾರ ಬೇಕು ಅಂತ ಹೇಳಿ ಪುನಃ ಮತ್ತೆ ಕಾಲೇಜಿಗೆ ಅವನನ್ನು ಕಳಿಸಿದರು. ಕಾಲೇಜಿಗೆ ಈ ಲಾ ಪದವಿಯನ್ನು ಮುಗಿಸಿದ ಕೂಡಲೇ ಏನಾಯಿತು ಅಂತಂದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ಅವನ ಅನೇಕ ಸೀನಿಯರ್ಗಳು ಹೇಳಕತ್ತರು, ಕೇಸ್ ಗೆಲ್ಲಬೇಕು ಅಂತಂದ್ರೆ ಸುಳ್ಳು ಹೇಳಬೇಕು ಅಂತ ಹೇಳಿ. ಅವರ ಈ ಮಾತುಗಳು ಅವನಿಗೆ ಸರಿ ಬರಲಿಲ್ಲ. ಸುಳ್ಳು ಹೇಳಿ ಈ ಕೇಸನ್ನು ಗೆಲ್ಲುವುದು ಅವನಿಗೆ ಮನಸ್ಸಿಗೆ ಬಹಳ ವಿರುದ್ಧ ಅನ್ನಿಸ್ತು. ಅದು ಅಲ್ಲದೆ ಈ ಗಾಂಧೀಜಿಯವರ ತತ್ವದಿಂದ ಬಹಳ ಪ್ರಭಾವಿತನಾಗಿದ್ದ ಅವನು. ಹೀಗಾಗಿ ಅವನು ಯಾವುದೇ ಒಂದು ಕೇಸನ್ನು ತಗೊಳ್ಳೇ ಇಲ್ಲ, ವಾಪಸ್ ಬಂದುಬಿಟ್ಟ ಮನೆಗೆ. ತಂದೆಗೆ ಬಹಳ ಸಿಟ್ಟು ಬಂತು, ಬಹಳ ಆಸೆ ಇಟ್ಕೊಂಡಿದ್ರು ಅವರು. ಅವನು ಹೆಸರಾಂತ ವಕೀಲ ಆಗಲಿ ಅನ್ನುವಂಥ ಒಂದು ಇಚ್ಛೆ ಭಾಳ ಇತ್ತು ಅವ್ರ ತಂದೆಯವ್ರದ್ದು. ಇವನು ಬೇಡ ಅಂತಂದು ಹೇಳಿ ವಾಪಸ್ ಬಂದ್ಕೊಳ್ಳೆ ಅವ್ರಿಗೂ ಸಿಟ್ಟು ಬಂತು. ಆಮೇಲೆ ಅವ್ರು ಏನು ಮಾಡಿದರು ಅಂತಂತಂದ್ರೆ ಆರ್ಥಿಕತೆ ಚೆನ್ನಾಗಿತ್ತು, ಅವನಿಗೆ ಪಾಕೆಟ್ ಮನಿ ಅಂತ ಸಾಕಷ್ಟು ದುಡ್ಡು ಕೊಡ್ತಿದ್ರು. ಅದನ್ನು ಕೊಡುವುದನ್ನು ನಿಲ್ಲಿಸ್ಬಿಟ್ಟರು. ಕೊಡುವುದನ್ನು ನಿಲ್ಲಿಸಿದ ಕೂಡಲೇ ಅವು ಏನಂತಂದ್ರೆ, ಆಯಿತು ನಾನು ದುಡ್ಡು ಏನಾರ ನಾನು ಮಾಡ್ಕೋತೀನಿ ಅಂತಂದು ಹೇಳಿ ಆ ಒಂದು ಪ್ರಿಂಟಿಂಗ್ ಪ್ರೆಸ್ನೊಳಗೆ ಕೇವಲ ಆವಾಗಿನ ಕಾಲದೊಳಗೆ 90 ರೂಪಾಯಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ದೊಳಗೆ ಕೆಲಸಕ್ಕೆ ಸೇರಿಕೊಂಡ. ಅದರ ಜೊತೆಗೆ ಆ ಪ್ರೆಸ್ ಮಾಲೀಕರ ಮನೆಗೆ ತರಕಾರಿ ತರೋದು, ಗಿಡಗಳಿಗೆ ನೀರು ಹಾಕುವಂಥದ್ದು, ಇಂಥ ಕೆಲಸವನ್ನು ಮಾಡಿದ. ಒಂದು 2-3 ತಿಂಗಳದೊಳಗೆ ಆ ಕೆಲಸ ಬೇಡ ಅನ್ನಿಸ್ತು. ಬೇಡ ಅನಿಸಿ ಏನಂತಂದ್ರೆ ಆ ಮುಂಬೈದ ಬೊರಿವಿಲಿಯಾದಲ್ಲಿ ಒಂದು ಕಂಪನಿಯ ಜವಾನನಾಗಿ ಸೇರಿಕೊಂಡ. ಆ ಜವಾನನ ಕೆಲಸ ಒಳ್ಳೆಯದಿತ್ತು, ಕೆಲಸ ಸಂಬಳನೂ ಬರ್ತಿತ್ತು, ಚೆನ್ನಾಗಿ ಬರ್ತಿತ್ತು, ಜೀವನ ನಡೆಸುವಷ್ಟು ಸಾಕಾಗಿತ್ತು ಸಂಬಳ. ಆವಾಗ ಆ ಮಾಲೀಕ ಏನಂತ, ಕಂಪನಿಯ ಮಾಲೀಕ ಸ್ವಲ್ಪ ಸಿಡುಕು ಸ್ವಭಾವದವನಾಗಿದ್ದ. ಅವನು ಸಣ್ಣ ತಪ್ಪಾದರೂ ಏನಾದರೂ ಬೈದು ಬಿಡ್ತಿದ್ದ. ಹೀಗಾಗಿ ಯಾರಿಂದಲೂ ಎಂದು ಬೈಸಿಕೊಳ್ಳದಂಥ ಪಾರೇಖ್ ಬಲವಂತರಾಯ ಆ ಕೆಲಸಕ್ಕೂ ರಾಜೀನಾಮೆಯನ್ನು ಕೊಟ್ಟು ಬಂದುಬಿಟ್ಟ. ಊರಿಗೆ ಬಂದ ಕೂಡಲೇ ಅವ್ರ ತಂದೆ ಅವ್ರು ಭಾಳ ಸಿಟ್ಟಿಗೆದ್ರು. ಲಾ ಓದಿಸಿದೆ, ವಕೀಲ ಆಗಲಿ ಅಂತ ಆಸೆ ಪಟ್ಟೆ, ಅದನ್ನೂ ಮಾಡಲಿಲ್ಲ. ಯಾವುದೇ ಒಂದು ಸರಿಯಾದಂಥ ಉದ್ಯೋಗವನ್ನು ಹುಡುಕೊಳ್ತಾ ಇಲ್ಲ, ಏನು ಮಾಡೋದು ಅಂಥೇಳಿ ಮದುವೆ ಆದರೆ ಸರಿ ಹೋಗ್ತಾನೇನೋ ಅಂತಂದೇಳಿ ಅವನಿಗೆ ಮದುವೆಯನ್ನು ಮಾಡಿದರು. ಆಗೊಂದು ಆಗಿನ ಕಾಲದೊಳಗೆ ಒಂದು ಒಳ್ಳೆಯ ಉದ್ಯೋಗ ಬೇಕು ಅಂದ್ರೆ ಮುಂಬೈಗೆ ಬರ್ತಿದ್ರು ಜನ. ಅದೇ ರೀತಿ ಇವನು ಹೆಂಡತಿಯನ್ನು ಕರೆದುಕೊಂಡು ಮುಂಬೈಗೆ ಬಂದ. ತಂದೆ ಹೇಳಿಬಿಟ್ಟಿದ್ರು, ನೀನೇ ಉದ್ಯೋಗವನ್ನು ಗಿಟ್ಟಿಸ್ಕೋಬೇಕು, ನಿನ್ನ ಜೀವನವನ್ನು ನೀನೇ ನೋಡ್ಕೊಳ್ಬೇಕು, ನನ್ನಿಂದ ನೀನು ಏನೂ ಆಸೆಯನ್ನು ಇಟ್ಕೋಬೇಡ, ನಾ ಏನೂ ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು.
ತಂದೆಗೆ ನಿರಾಶೆ ಆಗಿತ್ತು. ಅದು ಪಾರೇಖ್ ಏನು ಮಾಡಿದೆ ಅಂತಂದ್ರೆ, ತನ್ನ ಒಬ್ಬ ಗೆಳೆಯ, ಅವನ ಮನೆಯ ಹೊರಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು, ಅಲ್ಲೇ ಕೇವಲ ಒಂದು 14 ರೂಪಾಯಿ ಆ ಗ್ಯಾರೇಜ್ನಲ್ಲಿ ಅವನು ಬಾಡಿಗೆ ಕೊಟ್ಟು ಸಂಸಾರವನ್ನು ಪ್ರಾರಂಭ ಮಾಡಿದ. ಕೆಲವು ದಿನಗಳ ನಂತರ ಅವನ ತಮ್ಮ ಕೂಡ ಬಂದು ಸೇರಿಕೊಂಡ. ಅಂತರ ಸಂಸಾರ ನಡಿಬೇಕಲ್ಲ, ಅವಾಗ ಈ ಊರಿನಿಂದ ತುಪ್ಪವನ್ನು ತರಿಸಿ ನಾ ಯಾಕೆ ಮಾರಬಾರ್ದು, ಯಾಕಂದ್ರೆ ಮುಂಬೈದಂಥ ಊರೊಳಗೆ ಈ ಒಳ್ಳೆಯ ತುಪ್ಪ ಸಿಗೋದು ಭಾಳ ಕಠಿಣ. ಹೀಗಾಗಿ ಅವನೇನತ್ತ ಊರಿನಿಂದ ತುಪ್ಪವನ್ನು ತರಿಸಿ ಮಾರಾಟದ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ. ಹೆಚ್ಚಿಗೆ ಗಿರಾಕಿಗಳು ಬರಲಿ ಅಂತಂದು ಹೇಳಿ ಏನು ಮಾಡ್ತಿದ್ದ ಅಂತಂದ್ರೆ, ನಿಮ್ಗೆ ನಮ್ಮ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತಂದ್ರೆ ನಾವು ವಾಪಸ್ ತೊಗೋತೀನಿ ಅಂತಂದು ಹೇಳಿಬಿಟ್ಟಿದ್ದ. ಎಷ್ಟೋ ಜನ ಮೋಸಗಾರರು ಆ ತುಪ್ಪವನ್ನು ಅರ್ಧ ಬಳಸಿ ಅರ್ಧ ತುಪ್ಪವನ್ನು ತಂದು ಕೊಟ್ಬಿಡ್ತಿದ್ರು, ನಿಮ್ಮ ಪ್ರಾಡಕ್ಟ್ ಸರಿ ಇಲ್ಲ ಅಂಥೇಳಿ. ಹೀಗಾಗಿ ಇದರಲ್ಲಿನೂ ಏನಂತಂದ್ರೆ ನಷ್ಟವನ್ನು ಅನುಭವಿಸಿದ. ಮುಂದೆ ಇದ್ದು ಬಂದಂಥ ಎಲ್ಲ ದುಡ್ಡನ್ನು ಕೂಡಿಸಿದ. ಅವನ ಒಬ್ಬ ಗೆಳೆಯ ಮೋಹನ್ ಬಾಯ್ ಅಂಥೇಳಿ, ಅವನು ವಿದೇಶದಿಂದ ಬಣ್ಣಗಳನ್ನು ತರಿಸಿ ಮಾರ್ತಾ ಇದ್ದ. ಅವನೊಂದಿಗೆ ಪಾಲುಗಾರಿಕೆಯಲ್ಲಿ ಈತನು ಕೂಡ ಆ ಉದ್ಯೋಗಕ್ಕೆ ಕೈ ಹಾಕಿದ. ಒಳ್ಳೆಯ ಲಾಭ ಬಂತು. ಚೆನ್ನಾಗಿ ದುಡ್ಡು ಬರಾಕತ್ತ ಮೇಲೆ ಏನಾಯ್ತು ಅಂತಂದ್ರೆ, ಈ ಲಾಭದ ಹಂಚಿಕೆಯೊಳಗೆ ಇಬ್ಬರಲ್ಲಿಯೂ ಭಿನ್ನಾಭಿಪ್ರಾಯ ಉಂಟಾತು. ಆ ಒಂದು ಉದ್ಯೋಗವನ್ನು ಇವನು ಅಲ್ಲೂ ಬಿಟ್ಟುಬಿಟ್ಟ. ಅವನೊಂದಿಗೆ ಆ ಪಾಲುಗಾರಿಕೆಯಿಂದ ಹೊರಗೆ ಬಂದುಬಿಟ್ಟ. ಅವಾಗ ಏನಾಯಿತು ಅಂತಂತಂದ್ರೆ, ಈ ಒಂದು ಅವನಿಗೆ ಸುಳ್ಳು ಹೇಳೋದಾಗಲಿ ಅಥವಾ ಈ ತಳುಕಿನ ಮಾತುಗಳಾಗಲಿ ಪಾರೇಖಿಗೆ ಹಿಡಿಸ್ತಿರಲಿಲ್ಲ. ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮನೋಭಾವನೆಯನ್ನು ಕಂಡಂಥ ಈ ಇಂಗ್ಲೆಂಡ್ ಮತ್ತು ಈ ಜರ್ಮನಿಯ ಕಂಪನಿಗಳು, ಅಲ್ಲಿಂದ ಬಣ್ಣವನ್ನು ತರಿಸ್ತಿದ್ರಲ್ಲ, ಅವ್ರು ಏನು ಮಾಡಿದರು ಅಂತಂದ್ರೆ, ಪಾರೇಖೆಗೆ ಒಂದು ಏಜೆನ್ಸಿಯನ್ನು ಕೊಡ್ತೀವಿ ಇಂಡಿಯಾದೊಳಗೆ, ನೀ ಪ್ರಾರಂಭವನ್ನು ಮಾಡು ಅಂತಂದು ಹೇಳಿ ಒಂದು ಏಜೆನ್ಸಿಯನ್ನು ಕೊಟ್ಟರು. ಆ ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ ಅವರನ್ನು ಜರ್ಮನಿಗೆ ಅವನನ್ನು ಕರೆಸ್ಕೊಂಡ್ರು. ಜರ್ಮನಿಗೆ ಹೋದಂಥ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ, ಆ ಜರ್ಮನಿಯಲ್ಲಿ ಈ ಹೊಸದಾಗಿ ಮನೆಗಳನ್ನೇನು ತಯಾರು ಮಾಡ್ತಾರ, ವಾರ್ಡ್ರೋಬ್ಗಳಿಗೆ ಮತ್ತು ಕಿಟಕಿಗಳಿಗೆ ಆ ಮರದ ಹಲಿಗೆಗಳನ್ನು ಜೋಡಿಸ್ಬೇಕಾದ್ರೆ ಒಂದವರು ಮೂವಿ ಕಾಲ್ ಅನ್ನುವಂಥ ಅಂಟು ದ್ರವವನ್ನು ಅಂಟಿಸ್ತಾ ಇದ್ರು. ಅವರು ಅದಕ್ಕೆ ಹಚ್ಚಿ ಅದಕ್ಕೆ ಜೋಡಿಸ್ತಾ ಇದ್ರು. ಆವಾಗ ಅದನ್ನೆಲ್ಲ ನೋಡಿದಂಥ ಈ ಪಾರೇಖನಿಗೆ ಒಂದು ಒಳ್ಳೆಯ ಐಡಿಯಾ ಬಂತು. ಹೊಳ್ಳಿ ಮತ್ತೆ ಭಾರತಕ್ಕೆ ಬಂದು ಏನು ಮಾಡಿದ ಅಂದರೆ, ಆವಾಗ ಈ ಮುಂಬೈ ಮತ್ತು ಮಹಾನಗರಗಳಲ್ಲಿ ಹೊಸದಾಗಿ ಮನೆಯನ್ನು ಕಟ್ಟಿಸ್ತಾ ಇದ್ರಲ್ಲ ಜನ, ಅವಾಗ ಏನಾಯಿತು ಅಂದ್ರೆ, ಭಾಳ ಮಂದಿ ಜನರಿಗೆ ಮನೆಯೊಳಗೆ ಅಲ್ಮೇರಾ ಅಂದರೆ ತಿಜೋರಿಗಳನ್ನು ಇಟ್ಕೊಳ್ಳೋದಕ್ಕಿಂತ ವಾರ್ಡ್ರೋಬ್ಗಳನ್ನು ತಯಾರು ಮಾಡೋದು ಬಹಳ ಹಿಡಿಸ್ತಿತ್ತು. ಆದರೆ ಆ ಒಂದು ವಾರ್ಡ್ರೋಬ್ಗಳಿಗೆ ಮರದ ಹಲಿಗೆಯನ್ನು, ತಿಳುವಾದಂಥ ಒಂದು ಹಲಗೆಯನ್ನು ಅಂಟಿಸ್ಬೇಕು ಅಂತಂತಂದ್ರೆ, ಅವಾಗ ಅವ್ರು ಏನು ಮಾಡ್ತಿದ್ರು, ಅಂಟು ದ್ರವ ಇರಲಿಲ್ಲ. ಆವಾಗ ಸಣ್ಣ ಸಣ್ಣ ಮೊಳೆಗಳನ್ನು ಹೊಡೆದವ್ರು ಜೋಡಿಸ್ತಾ ಇದ್ರು. ಅದನ್ನು ಕಂಡಂಥ ಈ ಪಾರೇಖ್ ಏನು ಮಾಡ್ದ ಅಂತಂದ್ರೆ, ಅತ್ಯುತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವಂಥ ಒಂದು ಅಂಟು ದ್ರವವನ್ನು ತಯಾರು ಮಾಡಿ ಅದನ್ನೇನು ಮಾಡ್ದ ಅಂತಂದ್ರೆ, ಎಲ್ಲರಿಗೂ ಈ ಮನೆ ಕಟ್ಟಿಸಿದ್ನ ಎಲ್ಲರಿಗೂ ಹೋಗಿ ಪ್ರಚಾರವನ್ನು ಮಾಡಿದ. ಇದನ್ನ ನೀವು ಹಚ್ಚಿ ನೋಡ್ರಿ, ಇದ್ರ ಗುಣಮಟ್ಟ ಭಾಳ ಒಳ್ಳೆಯದೈತಿ, ಎಷ್ಟೋ ದೀರ್ಘಕಾಲದವರೆಗೆ ಬಾಳಿಕೆ ಬರ್ತೈತಿ ಅನ್ನುವಂಥ ಪ್ರಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಈ ಹೊಸ ಮನೆಗಳನ್ನು ಕಟ್ಟುವಲ್ಲಿ ಒಂದು ದೀರ್ಘ ಸಂಚಲನ ಇದ್ದದ್ದು ಶುರುವಾಯಿತು. ಎಲ್ಲರೂ ಅದನ್ನು ಬಳಸೋಕ್ಕೆ ಶುರು ಮಾಡಿದರು, ಅಂಟು ದ್ರವವನ್ನು. ಆಗ ಆ ದ್ರವ ತಯಾರು ಮಾಡುವಂಥ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಪಿಡಿಲೈಟ್ ಅಂತಂದು ಹೇಳಿ ಹೆಸರು ಕೊಟ್ಟ. ಪಿಡಿಲೈಟ್. ಆವಾಗ ಏನಾಯಿತು ಅಂತಂದ್ರೆ, ಆ ಒಂದು ಅಂಟು ದ್ರವದಿಂದ ಈ ಒಂದು ವಾರ್ಡ್ರೋಬ್ಗಳಿಗಾಗಲಿ ಕಿಟಕಿಗಳಿಗಾಗಲಿ ಈ ಮರದ ಹಲಿಗೆಗಳನ್ನು ಜೋಡಿಸಿದ ಮೇಲೆ ಅದರ ಮೇಲೆ ತಿಳುವಾದಂಥ ಒಂದು ರೇಷ್ಮೆಯಷ್ಟು ನುಣುಪಾದಂಥ ಒಂದು ಮರದ ಪದರನ್ನು ಅವ್ರು ಜೋಡಿಸ್ತಾ ಇದ್ರಲ್ಲ, ಅದನ್ನು ಈ ಅಂಟು ದ್ರವವನ್ನು ಹಚ್ಚಿ ಎಲ್ಲರೂ ಬಳಸೋಕೆ ಪ್ರಾರಂಭ ಮಾಡಿದರು. ಎಲ್ಲರಿಗೂ ಭಾಳ ಚಲೋ ಅನ್ನಿಸ್ತದು. ಭಾಳ ಅದು ಏನಂತಂತಂದ್ರೆ, ಅವನು ಅದರ ಪ್ರಚಾರಕ್ಕಾಗಿ ಜಾಹೀರಾತುಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ.
ಆ ಫೆವಿಕಾಲದ ಎಷ್ಟೋ ಜಾಹೀರಾತುಗಳು, ತಮಾಷೆ ಜಾಹೀರಾತುಗಳು ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡು ನೀವು ನೋಡಿರ್ಬೋದು. ಒಂದು ಕೋಳಿಯ ಮೊಟ್ಟೆಯನ್ನು ಒಡೆಯೋದಕ್ಕೆ ಹೋಗ್ತಾನೆ ಟಣ್ಣತೆ ಅಂತೈತಿ. ಅವಾಗ ಇದ್ಯಾಕೆ ಹಿಂಗಂತ ಎಷ್ಟು ಸಲ ಹೊಡ್ಯಾಕೆ ಹೋದ್ರೆ ಹೋಗೋದಿಲ್ಲ. ಹೊರಬಂದು ನೋಡಿದಾಗ ಕೋಳಿ ಆ ಫೆವಿಕಾಲ್ನಲ್ಲಿರುವಂಥ ಬಟ್ಟಲಲ್ಲಿರುವಂಥ ಆಹಾರವನ್ನು ತಿಂತಿರ್ತೈತೆ, ಆ ಡಬ್ಬಿಯಲ್ಲಿರುವಂಥ ಆಹಾರವನ್ನು ತಿಂತಿರ್ತೈತೆ. ಇಂಥ ತಮಾಷೆ ಜಾಹೀರಾತುಗಳನ್ನು ಆತ ಈ ಟಿ ವಿಯೊಳಗೆ ಆನಂತರ ಈ ಪೇಪರ್ಗಳಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಎಲ್ಲ ಜನರು ಏನಂತಂದ್ರೆ ಫೆವಿಕಾಲ್ ಇದ್ದದ್ದು ಮನೆ ಮಾತಾಗಕತ್ತಿತ್ತು. ಅದಷ್ಟೇ ಅಲ್ಲದನ ಈ ಹಾಳೆಗಳನ್ನು ಈ ಅಂಟಿಸುವುದಕ್ಕಾಗಿ ಅಂದ್ರೆ ಪಿಂಗಾಣಿ ಪಾತ್ರೆಗಳು, ಗಾಜಿನ ಪಾತ್ರೆಗಳು, ಅಲಂಕಾರಿಕ ವಸ್ತುಗಳನ್ನು ಜೋಡಿಸುವುದಕ್ಕಾಗಿ ಫೆವಿಕ್ರಿಲ್, ಫೆವಿಬಾಂಡ್ ಇಂಥವುಗಳನ್ನು ಕೂಡ ಪ್ರಾರಂಭ ಮಾಡಿದ. ಪೈಪುಗಳನ್ನು ಎಲ್ಲಾದರೂ ಲೀಕೇಜ್ ಇದ್ರೆ ಅಲ್ಲಿ ಅದಕ್ಕೆ ಅಂಟಿಸುವುದಕ್ಕಾಗಿ ಈ ಒಂದು ಯಾವುದದು ಡಾಕ್ಟರ್ ಫಿಕ್ಸಿಟ್ ಅಂತಂದು ಹೇಳಿ ಈ ಲೀಕೇಜನ್ನು ತಡೆಯೋದ್ರ ಸಲುವಾಗಿ ಆತ ಅದನ್ನು ಕೂಡ ಏನಂತಂದ್ರೆ ತಯಾರು ಮಾಡಿದ ತನ್ನ ಕಂಪನಿಯಲ್ಲಿ. ಆಮೇಲೆ ಈ ರೀತಿ ಎಮ್ಸೀಲನ್ನು ತಯಾರಿ ಮಾಡಿದ. ಲೀಕೇಜನ್ನು ತಪ್ಪಿಸೋದಕ್ಕೆ ಎಮ್ಸೀಲನ್ನು ನಾವು ಬಳಕೆ ಮಾಡ್ತೀವಿ ಈಗೂ ಕೂಡ. ಮತ್ತು ಜನರಿಗೆ ಕೈಗೆಟಕುವಂಥ ಒಂದು ಬೆಲೆಯಲ್ಲಿ ಈ ಎಲ್ಲ ಪ್ರಾಡಕ್ಟುಗಳನ್ನು ಏನಂತಂತಂದ್ರೆ ಮಾಡಿದೆ ಜಾಹೀರಾತುಗಳನ್ನು ಸಾಕಷ್ಟು ಮಾಡಿದ್ದರಿಂದ ಸಾಕಷ್ಟು ಪ್ರಮಾಣದೊಳಗೆ ಏನಂತಂತಂದರೆ ಇವನ್ ಪ್ರಾಡಕ್ಟ್ಗಳು ಮಾರಾಟ ಆಗ್ತವೆ. ಪ್ರತಿಯೊಂದು ಮನೆಯೊಳಗೂ ಈಗ ಫೆವಿಕಾಲ್ ಅನ್ನುವಂಥದ್ದು ಒಂದು ಸಾಮಾನ್ಯ ಆಗಿಬಿಟ್ಟೈತಿ. ಚಿಕ್ಕ ಮಕ್ಕಳು ಕೂಡ ಏನಾದರೂ ಅಂಟಿಸೋದಕ್ಕೆ ಫೆವಿಕಾಲನ್ನು ತೊಗೊಳ್ತಾರೆ. ಮನೆಗಳನ್ನು ಕಟ್ಟೋದಕ್ಕೆ ಕೂಡ ಫೆವಿಕಾಲಿಗೆ ಬೇಕೇ ಬೇಕು. ಫೆವಿಕ್ರಿಲು, ಫೆವಿಬಾಂಡ್, ಆಂತರ ಎಮ್ಸಿಲ್ ಈ ಎಲ್ಲ ಪ್ರಾಡಕ್ಟ್ಗಳಿಂದ ನನಗೆ ಅಪಾರವಾದಂಥ ಒಂದು ಸಾಕಷ್ಟು ಲಾಭ ಬಂತು. 5,000 ಕೋಟಿಯಷ್ಟು ಈ ಒಂದು ಕಂಪನಿಯಿಂದ, ಪಿಡಿಲೈಟ್ ಕಂಪನಿಯಿಂದ ಈ ಅಂಟು ದ್ರವ್ಯದ ಈ ಎಲ್ಲ ಪ್ರಾಡಕ್ಟ್ಸ್ಗಳಿಂದ ಇಷ್ಟು ಲಾಭವನ್ನು ಪಾರೇಖ್ ಎದ್ದವರು ಸಂಪಾದನೆಯನ್ನು ಮಾಡಿದರು. 2013ನೇ ಇಸ್ವಿಯೊಳಗೆ ತಮ್ಮ 88ನೇ ವಯಸ್ಸಿನಲ್ಲಿ ಪಾರೇಖ್ ಎದ್ದವರು ತೀರಿಕೊಂಡ್ರು. ಅವರು ತಯಾರಿಸಿದಂಥ ಪ್ರಾಡಕ್ಟ್ಗಳು ದೇಶಾದ್ಯಂತ, ವಿದೇಶಗಳಿಗೂ ಕೂಡ ಅವರು ಏನಂತಾರೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ, ರಫ್ತಾನು ಮಾಡ್ತಾರೆ. ಇಲ್ಲಿಂದ ಅಮೇರಿಕಾ, ಬ್ರೆಜಿಲ್, ಆನಂತರ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಆಮೇಲೆ ಈ ಎಲ್ಲ ಅನೇಕ ದೇಶಗಳಿಗೆ, ಇನ್ನೂ ಅನೇಕ ದೇಶಗಳಿಗೆ ಇವರ ಈ ಎಲ್ಲ ಸಾಮಗ್ರಿಗಳಿದ್ದವು ಇದು ರಫ್ತಾಗ್ತಾವೆ ನಮ್ಮ ದೇಶದಿಂದ. ಇಂಥ ಒಂದು ಒಳ್ಳೆಯ ಹೆಸರನ್ನು ಮಾಡಿದಂಥ ಪಾರೇಖ್ ಕಠಿಣ ಪರಿಶ್ರಮ, ಅಂತರ ತಾಳ್ಮೆ, ಆದರೆ ಇವುಗಳು ಇದ್ದು ಅಂತಂದ್ರೆ ಎತ್ತರಕ್ಕೆ ಬೆಳಿಬೋದು. ಜವಾನನ ಸ್ಥಾನದಲ್ಲಿದ್ದಂಥ ಪಾರೇಖ್ ದಿವಾನನ ಸ್ಥಾನಕ್ಕೆ ಏರಿದಂಥ ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತಂದು ಹೇಳಿ ಅನ್ಕೋತೀನಿ. ಮತ್ತೊಂದು ಕಥೆಯನ್ನು ಮುಂದಿನ ಸರಿ ನಾನು ಹೇಳ್ತೀನಿ.